विष्णु गुरुदेवो महेश्वर गुरु साक्षात् परब्रह्म तस्मै श्री गुरवे नमः। जय नमः पार्वतीपतये शिव महादेव। श्रीमद् जगद्गुरु पंचाचार्य महाराज की जय। श्रीमद् जगद्गुरु भीमाशंकर लिंगेश्वराचार्य महाराज की जय। केदारेश्वर महाराज की जय। श्री भगवती गौरी माता की जय। जय नमः पार्वतीश्वर महादेव। जय नमः पार्वतीश्वर महादेव। ओम नगरमणान प्रजयादनेनात्यागेनैके अमृतत्वमानशुः परेण नाकं नीतं गुहाया विभ्राजते यद्यतयो विशन्ते वेदान्तविज्ञानधुने सिद्धार्थाः सन्न्यासयोगाजते शुद्धसत्त्वाः ते ब्रह्मलोके तु परान्तकाले परामृतात्वरिमुच्यन्ते सर्वे दहरं विभागं परमेशबोधं यत्पुण्डरीकं पुरमद्यतकंसं तत्राविदहरं गगनं विशोका तस्मिन्नदन्तास्तदुपाश्रव्यं साम्बजे नमः पार्वतीपतये शिव हर महादेव। पंचाचार्य जगद्गुरु ಪ್ರಾತಸ್ಮರಣೆ ಗುರುದೇವರನ್ನ ಸ್ಮರಣೆ ಮಾಡ್ಕೋತಾ ಇವತ್ತು ಬಹಳಷ್ಟು ವಿಶೇಷವಾಗಿರುವಂತಹ ದಿನ. ಅದರಲ್ಲಿಯೂ ನಮ್ಮ ಸಂಕಲ್ಪ 2006 ಕನವಕುಪ್ಪಿಗೆ ಬಂದಾಗ ಗುರುಗಳು ಅಲ್ಲಿ ಅನುಷ್ಠಾನ ಮಾಡಿರುವ ಮುಕ್ತಾಯ ಸಮಾರಂಭದಲ್ಲಿ ಬಂದಿದ್ದೀವಿ. ಇವತ್ತು ಕನವಕುಪ್ಪಿ ಪರಮ ಪೂಜ್ಯ ಶಟಸ್ಥಲ ಬರ್ಮಿ ಡಾಕ್ಟರ್ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ಕೇದಾರ ಪೀಠದ ನಿಯೋಜಿತ ಜಗದ್ಗುರುಗಳಾಗಿ ಆಯ್ಕೆಯಾಗಿರುವುದು ನಿಜ ಹೇಳಬೇಕು ಅಂತಂದ್ರೆ ಇವತ್ತೆಲ್ಲ ಕೂಡ್ಯದ. ಒಂದು ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ದಕ್ಷಿಣ ಕರ್ನಾಟಕ. ಉತ್ತರ ಕರ್ನಾಟಕದಿಂದ ಇಲ್ಲಿ ನಾವು ಬಂದ್ರೆ, ದಕ್ಷಿಣ ಕರ್ನಾಟಕದಿಂದ ನಮ್ಮ ಸಿರಾದ ಬಸವರಾಜ ಶಾಸ್ತ್ರಿಗಳು ಬಂದಿದ್ದಾರೆ. ಮಧ್ಯ ಕರ್ನಾಟಕದಲ್ಲಿ ನಮ್ಮ ಸುರೇಶ್ ಅವರು, ವಿನುತಾ ಮೇಡಮ್ ಅವರು, ಶಿವ ಕಂಬಳೆ ಮಠರು, ಉಳಿದೆಲ್ಲ ಹಿರಿಯರಿದ್ದೀರಿ. ಬಹುಶಃ ಇಡೀ ಕರ್ನಾಟಕ ಇಲ್ಲಿ ಕೂಡಿಕೊಂಡಿದೆ ಅಂತಂದ್ರೆ ತಪ್ಪಾಗೋದಿಲ್ಲ. ಪರಮ ಪೂಜ್ಯರ ಬಗ್ಗೆ ನನಗೆ ಅಪಾರವಾದ ಗೌರವ. ಅಂತ ಪರಮ ಪೂಜ್ಯರಿಗೆ ಅನಂತ ಅನಂತ ಪ್ರಣಾಮಗಳನ್ನ ಸಲ್ಲಿಸ್ತಾ, ಶಿವಯೋಗಿ ಕಂಬಾಳೆ ಮಠರು ನಮ್ಮ ಮಠ ತಾಬಾ ತಗೊಂಡಾರ ಅಂತ ಹೇಳಿದ್ರು. ಅವ್ರಿಗೆ ಗೊತ್ತಿಲ್ಲ, ಇನ್ನು ಬರೀ ಮಠ ಅಡ್ಡ ತಗೊಂಡಾರಂತ ಅವ್ರಿಗೆ ತಿಳಿದಿದ್ರೆ ನಾನು ದೊಡ್ಡ ತಪ್ಪು. ನಾನು ಪೂರ್ಣ ಅಜ್ಜವ್ರನ್ನ ಮೊದ್ಲಿಂದನ ತಾಬಾ ತಗೊಂಡಿನಿ. ಏನ್ ಮಾಡೋರು ನೀವು? ಅದಕ್ಕೆ ಅವ್ರ ತಾಬಾ ನಾನು ತಾಬಾ ಅಂತೂ ನಾ ಯಾವಾಗ ಅದಾರ. ಯಾಕಂತಂದ್ರೆ ಯಾವಾಗ ನಿರಹಂಕಾರ ಅಂದ್ರೆ ಅಹಂಕಾರದ ಇಲ್ಲದೆ ಇರುವ ವ್ಯಕ್ತಿ, ನಾನು ಬಹುಶಃ ನಿಮ್ಗೆ ಗೊತ್ತಿರಬಹುದು, ನಾನು ಇದನ್ನ ಅಭಿಮಾನದಿಂದ ಹೇಳ್ಕೊತೀನಿ. ಹಕ್ಕು ಇರಬೇಕಯ್ಯ, ಸೊಕ್ಕು ಇರಬಾರದಯ್ಯ. ಹಕ್ಕು ಸ್ವಾಭಿಮಾನದ ಸಂಕೇತ, ಸೊಕ್ಕು ಅಹಂಕಾರದ ಸಂಕೇತ. ಹುಕ್ಕೇರೀಶ ನಿನ್ನ ನೊಲಿಸಲು ಹಕ್ಕಿರಬೇಕೇ ವಿನ ಸೊಕ್ಕು ಇರಬಾರದಯ್ಯ ಅಂತ. ಪರಮ ಪೂಜ್ಯರಲ್ಲಿ ನಮ್ಮಂತೂ ಸೊಕ್ಕಂತೂ ಇಲ್ಲ, ಆದ್ರೆ ಹಕ್ಕಿಗೇನು ಕಡಿಮೆ ಅಂತೂ ಇಲ್ವೇ ಇಲ್ಲ. ಹಕ್ಕಿನಿಂದ ನನಗೆ ಯಾವಾಗ ಅವ್ರನ್ನ ತಾಬಾ ತಗೊಂಡ ಬಿಟ್ಟಿನಿ. ಯಾವಾಗ ನಿಮ್ಗೆ ಗೊತ್ತಿರ್ಲಿ, ಬಹಳಷ್ಟು ನಿಮಗೆ ಇನ್ನೂ ಒಂದು ಮಾತು ಹೇಳ್ತೇನೆ.
ಬಹಳಷ್ಟು ಜನ ಸಿಂಹಾಸನದ ಬಗ್ಗೆ ಹೇಳ್ತಿರ್ತಾರೆ. ಸಿಂಹಾಸನ, ರಜತ ಸಿಂಹಾಸನ, ಸುವರ್ಣ ಸಿಂಹಾಸನ, ಮತ್ತೆ ಯಾವ ಎಲ್ಲಾ ಸಿಂಹಾಸನಗಳು ಹೇಳ್ಬೋದು. ಆದ್ರೆ ಈ ರಜತ, ಸುವರ್ಣ, ಆಮೇಲೆ ಆ ಕಟ್ಟಿಗೆ ಈ ಕಟ್ಟಿಗೆ ಎಲ್ಲಾ ಸಿಂಹಾಸನಕ್ಕಿಂತನೂ ದೊಡ್ಡ ಸಿಂಹಾಸನ ಯಾರು ಗೊತ್ತದ? ಹೃದಯ ಸಿಂಹಾಸನ. ಬಹುಶಃ ಅವ್ರ ಹೃದಯ ಸಿಂಹಾಸನದೊಳಗ ಈಗ ನೀವು ಘೋಷಣೆ ಮಾಡಿದ್ರೆ ನಾನು ಹಾಗೆ ಇಟ್ಕೊಂಡು ನಾನು ಗುರುಶಾಂತಪ್ಪನಲ್ಲಿ ಕೇಳ್ಕೊಂಡು ಬಿಟ್ಟಿದ್ದೀನಿ. ನಾನು ಬಹುಶಃ ನಿಮಗ್ ಗೊತ್ತಿರ್ಲಿ, ಇಲ್ಲಿ ಬಂದ ತಕ್ಷಣನೇ ನೀವೆಲ್ಲರೂ ಬಹಳಷ್ಟು ಜನ ಹೆಣ್ಮಕ್ಳು ಬರಬಾರ್ದನ್ನ ತಲೆ ತುಂಬಾ ಶರ ಗೊತ್ತೀರಿ. ಯಾಕೆ ಗೊತ್ತದೇನು? ಇದು ಈ ಸಂಸ್ಕಾರವನ್ನ ಕಲಿಸಿರೋದು. ಗುರುಗಳ ಬಗ್ಗೆ ನನಗೆ ಯಾಕೆ ಅಪಾರವಾದ ಗೌರವ ಅಂತಂದ್ರೆ, ಎಲ್ಲಾ ಶಕ್ತಿಗಿಂತ ತಪಶಕ್ತಿ ಬಹಳ ದೊಡ್ಡದು. ಬಹಳಷ್ಟು ಜನ ಜಗದ್ಗುರುಗಳು ಈಗೆಲ್ಲರೂ ಆಯ್ಕೆ ನಡೀತದೆ. ಆದ್ರೆ ಈ ಕೇದಾರ ಪೀಠದ ಆಯ್ಕೆ ಅವರು ಹೆಂಗಂತಂದ್ರೆ, ಸುಮಾರು ಏನ್ ಹೇಳಿರಲ್ಲ, ಪಂಚ ಕೇದಾರ, ಎಲ್ಲಾ ಕೇದಾರಗಳಲ್ಲಿ ಸುಮಾರು ಎಷ್ಟು ವರ್ಷ? ಅದು 5 ವರ್ಷಗಳವರೆಗೆ ಗುರುಗಳು ಅನುಷ್ಠಾನ ಮಾಡಿ ಅಲ್ಲಿ ಶಕ್ತಿ ಸಂಪಾದನೆ ಮಾಡ್ಕೊಂಡು 2013ರಿಂದ 19ರವರೆಗೆ ಬಹುಶಃ ಈ ಶಕ್ತಿ ಅಷ್ಟು ಸುಲಭದ್ದಲ್ಲ. ಇನ್ನೂ ಒಂದು ಮೀರಿ ಹೇಳ್ಬೇಕು ಅಂತಂದ್ರೆ, ನನಗೆ ಈ ಪೂಜಾ ಮಾಡ್ತಿರ್ತಾರಲ್ಲ ಅವ್ರ ಬಗ್ಗೆ ಬಹಳ ಅಪಾರವಾದ ಗೌರವ. ಈ ದೇಶ ಉಳಿಬೇಕಾಗಿರೋದು ಭಾಷಣದಿಂದ ಉಳಿಯಂಗಿಲ್ಲ, ಇದು ಪೂಜೆಯಿಂದ ಮಾತ್ರ ಸಾಧ್ಯ. ಇದು ತಪೋಭೂಮಿ ಅಂತಾರೆ. ವಾಕ್ಭೂಮಿ ಅದು ಸೆಕೆಂಡ್ರಿ, ಇದು ತಪೋಭೂಮಿ. ಬಹುಶಃ ಕೇದಾರ ಪೀಠಕ್ಕೆ ಪರಮ ಪೂಜ್ಯ ಕನಕುಪ್ಪಿ ಅಜ್ಜವರು, ಈಗ ನನಗಂತೂ ನನಗೆ ಅವ್ರ ಮೊದಲು ಕುಂಡ್ರಾಕ ಮುಜುಗೂರ ಆಗತ್ತದ. ನನ್ನ ಅವರನ್ನ ನೋಡಿ ಬಹುಶಃ ಇನ್ನೂ ಕೇದಾರ ಪೀಠಕ್ಕೆ ಏನು ಘೋಷಣೆ ಆಗೋದನ್ನ ಮುಂಚೆ 8 ದಿವಸದಿಂದನೇ ನಾವು ವೀರಭದ್ರನ ಸಾನ್ನಿಧ್ಯದಲ್ಲಿ ಭೇಟಿಯಾಗಿ ಗುರುಗಳು ಗೌರವ ಸಮರ್ಪಣೆ ಮಾಡುವ ಭಾಗ್ಯ ನನಗೆ ಸಿಕ್ತು. ಅವತ್ತು ನಾನು ಹೋಗ್ಬೇಕಾಗಿತ್ತು. ನಮ್ದು ಹೆಂಗಾಗಿದೆ ಅಂತಂದ್ರೆ, ಹಿಂಗ ಹೊರಟಿದ್ವಿ, ಏನೋ ಕೆಲಸಗಳು ಆರಂಭ ಆಗ್ತವೆ. ಆದ್ರೆ ಇವತ್ತು ನಾನು ಬರ್ಲೇಬೇಕಂತ ಹೇಳಿ ನಿರ್ಧಾರ ಮಾಡಿದ್ವಿ. ಶಿವಕಂಬಾಳೆ ಮಠರನ್ನ ಹಾಕಿದ್ರೆ ಅದನ್ನೆಲ್ಲ ಗುರುಗಳು ಇಲ್ಲಿ ಇರ್ತಾರೆ, ಇಷ್ಟು ದಿನದಿಂದ ಇಲ್ಲ. ನಾನು ಯಾವಾಗ ಬರ್ತೀರಿ ಅಂತ ನಾವು ಕೇಳಿಲ್ಲ. ನೀವು ಇವತ್ತಿಂದ ಇಲ್ಲಿ ಇರ್ತೀರಿ, ಇಷ್ಟು ದಿನದವರೆಗೆ ಇರ್ತೀವಿ ಅನ್ಕೂಲ ಆಶ್ಚರ್ಯ ಆಯ್ತು ಅವ್ರಿಗೆ. ಅದಕ್ಕೆ ಇವತ್ತು ಬಂದು ಬಹಳಷ್ಟು ಸಂತೋಷ ಆಯ್ತು ನನಗೆ. ಅದ್ರ ಒಂದು ಮಾತನ್ನ ನಾನು ನಿಯೋಜಿತ ಜಗದ್ಗುರುಗಳಿಗೆ ವಿನಂತಿ ಏನ್ ಮಾಡ್ಕೊತೀನಿ ಅಂತಂದ್ರೆ, ಈ ನಮ್ಮ ಪರಂಪರೆ ನಶಿಸಿ ಹೋಗ್ತಾ ಇದೆ. ಇದನ್ನ ಉಳಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ. ನಿಮ್ಗೆ ಇನ್ನೂ ಒಂದು ಮೀರಿ ಹೇಳಬೇಕು ಅಂತಂದ್ರೆ, ನೀವಂತೂ ಅಜಾತ ಶತ್ರು. ಎಲ್ಲರೂ ನಿಮ್ಮನ್ನು ಪ್ರೀತಿಸ್ತಾರೆ. ನಾನು ಎಷ್ಟು ಜನ ಸ್ವಾಮಿಗಳಿಗೆ ಫೋನ್ ಮಾಡ್ತೀನೋ ಅವರೆಲ್ಲ ಬಹಳಷ್ಟು ಖುಷಿ ಪಟ್ಟಿರ್ತಕ್ಕಂಥ ಒಂದು ಅಪರೂಪದ ಆಯ್ಕೆ ಅಂತಂದ್ರೆ ತಪ್ಪಾಗೋದಿಲ್ಲ. ಗುರುಗಳ ಬಗ್ಗೆ ಎಲ್ಲರಿಗೂ ಅಭಿಮಾನ ಇದೆ. ಅದಕ್ಕೆ ಕೇದಾರನಾಥ ಯಾಕಂತಂದ್ರೆ ಇವ್ರಿಗೆಲ್ಲ ಏನಂತಂದ್ರೆ, ಈ ಮಾತಾಡೋದನ್ನ ಬರೀ ಸಂಕಲ್ಪ ಶಕ್ತಿನೇ ಬಹಳ ದೊಡ್ಡದು. ಆ ಸಂಕಲ್ಪ ಶಕ್ತಿಯಿಂದ ಎಲ್ಲವನ್ನೂ ಅವ್ರು ಮಾಡಬಹುದು. ಅದಕ್ಕಿನ್ನೂ ಈ ಸಂದರ್ಭದಲ್ಲಿ ಶಿವಕಂಬಾಳೆ ಭಟ್ರಿಗೆ ಹೇಳಿದ್ರೆ, ಈಗ ನಮ್ಮ ಭಾಗದಾಗ ಯಾವೂ ಇಲ್ಲ, ಇವನ್ನೆಲ್ಲ ಮಾಡ್ಬೇಕಂತ ಚರ್ಚೆ ಮಾಡಿದ್ವಿ. ನಮ್ಮ ಸುರೇಶ್ ಅವರೆಲ್ಲ ಮಠಕ್ಕೆ ಬಂದಾಗೆಲ್ಲ ಬಹುಶಃ ಈ ವೈರಾಗ್ಯ ಧಾಮದ ಉದ್ಘಾಟನೆಗೂ ನಾನು ಬಂದಿದ್ದೆ. ಬಹಳಷ್ಟು ಸಂತೋಷ ಆಯ್ತು. ಬುದ್ಧಿ ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಈ ನಿಮ್ಮನ್ನ ಯಾವಾಗ ನಾನು ಅವಾಗ ಇದೆ ನೀಲಿ ಪಟಗ ಸುತ್ತಿ ಆ ಗುರುಗಳ ಆಶೀರ್ವಾದ ಮಾಡಿದ್ರು. ದೌಡ್ ಯಾವಾಗ ಸುವರ್ಣ ಕಿರೀಟ ಹಾಕಿ ನಿಮ್ಗೆ ದೌಡ್ ನಾನು ನಿಮ್ಮನ್ನ ಪಲ್ಲಕ್ಕಿಯಲ್ಲಿ ನೋಡ್ಬೇಕು ಅನ್ನೋ ಅಪೇಕ್ಷೆ ನಮ್ದು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ದ. ಅವ್ರ ಬಗ್ಗೆ ಏನೂ ಮಾತಾಡೋ ಹಾಗಿಲ್ಲ, ನೋಡೋದು ಆನಂದ ಪಡೋದು, ಅದ್ ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಯಾಕಂತಂದ್ರೆ ಒಂದು ಸರಿ ಗುರುಗಳನ್ನ, ಯಾಕಂದ್ರೆ ಒಂದಷ್ಟು ಗುರುಗಳು ಬೇರೆ ಬೇರೆನೆ ಇರ್ತದೆ, ಆದ್ರೆ ಈ ಗುರುಗಳು ದೊಡ್ಡ ಶಕ್ತಿ ಅದ. ಅವ್ರು ಹೇಳಿದ್ರು, ನಮ್ಮಲ್ಲಿ ನಿಮ್ಗೆ ಗೊತ್ತಿರ್ಲಿ, ಇವ್ರು ನಮ್ಮಲ್ಲಿ ಕಾಲಭೈರವನ ಸ್ಥಾಪನೆ ಆಗ್ಯದ. ಕಾಲಭೈರವನ ಸ್ಥಾಪನೆ ಆದಾಗ ನಾವು ಹೇಳಿದ್ರು, ಇಲ್ಲ ಕಾಲಭೈರವ ಇತ್ತು. ನಮ್ಮಲ್ಲಿ ಎಲ್ಲಿ ಕಾಲಭೈರವ ಇಲ್ಲ, ಮೂಲ ಕಾಯಿಲ ಭೈರವ ಇತ್ತು. ನಿಮಗೆ ಗೊತ್ತಿರ್ಲಿ, ನೀವು ಅಲ್ಲಿ ಬಂದ್ರೆ ಇತಿಹಾಸ ಹುಕ್ಕೇರಿ ಒಳಗ ಸೋಮೇಶ್ವರ ಲಿಂಗ ಅದ. ಸೇಮ್ ಸೋಮೇಶ್ವರ ಲಿಂಗ ಅದ. ಸೋಮೇಶ್ವರ ಲಿಂಗದ ಪಕ್ಕದಲ್ಲಿ ಕಾಲಭೈರವ ಇತ್ತು. ಅದು ಸ್ವಲ್ಪ ಅಸ್ವಸ್ಥ ಆಯ್ತು. ಗುರುಗಳು ಬಂದು ಹೇಳಿದಾಗ ಇವತ್ತು ಆ ಕಾಲಭೈರವನ ಪೂಜೆ ಅದ್ಭುತವಾಗಿ ಬಹಳಷ್ಟು ಜನ ಬರ್ತಾರ ಅಲ್ಲಿ. ಆ ನಿಟ್ಟಿನೊಳಗೆ ಇವತ್ತು ಅವ್ರು ಬಂದು ಆಶೀರ್ವಾದ ಮಾಡಿದ್ದಾರೆ. ಒಂದ್ ನೆನಪಲ್ಲಿ ಇಟ್ಕೊಳ್ಳಿ, ನೀನ್ ಒಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗುವ ನಂಗೆ ಗುರುಗಳು ಒಲದು ಪಾದವನ್ನು ಇಡಬೇಕಂತೆ. ಅದಕ್ಕೆ ಬಹುಶಃ ಆ ನಿಟ್ಟಿನೊಳಗೆ ನೀವೆಲ್ಲರೂ ಕೂಡ ಬಹಳಷ್ಟು ಶ್ರದ್ಧೆ ಭಕ್ತಿಯಿಂದ ನೀವೆಲ್ಲ ಗುರುಗಳನ್ನ ನೋಡ್ಕೊಂಡು ಬಂದಿದ್ದೀರಿ. ಪರಂಪರೆಯ ರಕ್ಷಣೆ
ಇದು ಯಾವಾಗ ಆಗ್ತದೆ ಅಂತಂದ್ರೆ ಸಂಸ್ಕಾರವನ್ನ ಕೊಟ್ಟಾಗ. ನಾ ಬಂದಾಗೆಲ್ಲ ಖುಷಿ ಆಗೋದು ಏನಂತಂದ್ರೆ ಬಹಳಷ್ಟು ಸಲ ನಮ್ಗೆಲ್ಲ ನೀವು ಹೇಳ್ತಿರ್ಬೇಕಾರೆ ಈ ತಲೆ ಮೇಲೆ ಸೆರಗ ಹಾಕಿದ್ರೆ ನಮ್ಮ ಮಂದಿ ಹಾಗಾಗಿ ನೋಡ್ರಿ ಈ ಶಾಸ್ತ್ರಿಗಳ ಅವಾಗಳು ಕುಂತು ನೋಡಿ ಯಾಕೆ ಆರಾಮ್ ನೋಡ್ ಕುಂತು ಬಿಡ್ರಿ. ಇದನ್ನು ಮಠಗಳನ್ನು ಕಲಿಸ್ತಾವೆ. ಎಲ್ಲವನ್ನು ಕಳ್ಕೊಳ್ತಾ ಇದ್ವಿ. ದೂರವಾಣಿ ಬಂತು, ಓಲೆಯಲ್ಲಿ ಹೋಯಿತು, ದೂರದರ್ಶನ ಬಂತು, ಆಕಾಶವಾಣಿಯಲ್ಲಿ ಹೋಯಿತು, ಚಲನಚಿತ್ರ ಬಂತು, ರಂಗಭೂಮಿಯಲ್ಲಿ ಹೋಯಿತು, ಡಿಸ್ಕೋ ಡ್ಯಾನ್ಸ್ ಬಂತು, ಭರತನಾಟ್ಯ ಎಲ್ಲಿ ಹೋಯಿತು, ಕಾರು ಗಾಡಿ ಬಂತು, ಕುದುರೆ ಗಾಡಿಯಲ್ಲಿ ಹೋಯಿತು, ಗಣಕ ಯಂತ್ರ ಬಂತು, ಬರಳಂತಿ ಯಂತ್ರ ಎಲ್ಲಿ ಹೋಯಿತು, ಅಶ್ಲೀಲ ಪದ ಬಂತು, ಜಾನಪದ ಎಲ್ಲಿ ಹೋಯಿತು, ಉಪೇಶ ಯಂತ್ರ ಮಾನವ ಬಂತು, ಸ್ವತಂತ್ರ ಮನ ಎಲ್ಲಿ ಹೋಯಿತು ಅನ್ನೋ ಹಾಗೆ ಎಲ್ಲವನ್ನ ಕಳ್ಕೊಳ್ತಾ ಇರುವ ಸಂದರ್ಭದೊಳಗೆ ಕೇದಾರದ ನಿಯೋಜಿತ ಜಗದ್ಗುರುಗಳು ಬಂದ್ರೇನೆ ನನ್ನ ಪರಂಪರೆ ಉಳಿತದೆ ಅನ್ನುವಷ್ಟು ಜನ ತಯಾರಾಗ್ತಾರೆ. ಬಹುಶಃ ಆ ನಿಟ್ಟಿನೊಳಗೆ ಅದನ್ನ ನಾನು ಬೇಗ ಕಣ್ ತುಂಬಿಕೊಳ್ಬೇಕು. ಅದನ್ನ ಕೇದಾರನಾಥ ಮತ್ತೆ ನನ್ನ ಆರಾಧ್ಯ ದೈವ ರೇಣುಕರು. ಯಾಕಂತಂದ್ರೆ ನನಗೆ ಇನ್ನೂ ನಿಮ್ಗೆ ಗೊತ್ತಿರ್ಲಿ, ಬಹಳಷ್ಟು ಜನ ನಿಮ್ ಒಂದಾದ್ಮೇಲೆ ಎಲ್ಲಾದ್ರೂ ಈಗ ಏನೇನ್ ಆದವ್ರು ದೊಡ್ಡ ದೊಡ್ಡ ಆದವ್ರೆಲ್ಲರೂ ಕೂಡ ಈಗೇನೈತಲ್ಲ ಏನೇನೋ ಇದು ಮಾಡ್ಕೊಂಡಿದ್ರು. ಆದ್ರೆ ಎಲ್ಲರೂ ನನ್ನ ಕೈ ಬಿಟ್ರು. ಶಿವಕಂಬಳೆ ಬಿಟ್ರು, ಎಲ್ಲರೂ ನನ್ನ ಕೈ ಬಿಟ್ರು. ರೇಣುಕರ್ ನನ್ನ ಕೈ ಬಿಟ್ರು. ಎಲ್ಲರೂ ನನ್ನ ಕೈ ಬಿಟ್ರು, ರೇಣುಕರ್ ನನ್ನ ಕೈ ಬಿಟ್ಟಿಲ್ಲ. ಯಾಕಂದ್ರೆ ನಾನು ರೇಣುಕರನ್ನು ನೋಡ್ಕೊಂಡು ಬೆಳೆದ, ರೇಣುಕರೇ ನನ್ನ ಬದುಕಾಗಿರುವಂಥವ್ರು. ಆದ್ಮೇಲೆ ಆ ನಿಟ್ಟಿನೊಳಗೆ ನಡ್ಕೊಂಡು ಬಂದವರು ನನಗೆ ಏನ್ ಅನ್ಸುತ್ತೋ ಅದನ್ನ ಹೇಳ್ಬಿಡ್ತೀನಿ. ಅನಿಸಿದ್ದನ್ನು ಹೇಳಿ ಆರಾಮದು ಚಲೋ, ಅನಿಸಿದ್ದನ್ನು ಮಾತ್ರ ಒಳಗೆ ನೋಡ್ಕೊಂಡು ಮತ್ 12 ರೋಗ ಹಾಕೊಳ್ಳೋಕ್ಕಿಂತ ಏನ್ ಅನಿಸ್ತದ ಹೇಳೋದು, ಆರಾಮ ಇರೋದು. ಬಹುಶಃ ಆ ನಿಟ್ಟಿನೊಳಗೆ ನನಗೆ ಇವತ್ತು ಎಷ್ಟು ಸಂತೋಷ ಆಗಿದೆ ಅಂತಂದ್ರೆ ಅದು ತೀರ್ಲಾದಷ್ಟು ಸಂತೋಷ ಆಗಿದೆ. ಪರಮ ಪೂಜ್ಯ ಗುರುಗಳ ಪೀಠಾರೋಹಣದ ಕಾರ್ಯಕ್ರಮ ಆದಷ್ಟು ಬೇಗ ನೆರವೇರ್ಲಿ. ಮತ್ತೆ ನಾನು ಅಲ್ಲೂ ಕೂಡ ನೋಡಿದೆ ಗುರುಗಳನ್ನ ಪ್ರತಿಯೊಂದು ಕೇದಾರ ಜಗದ ಗುರುಗಳು ಆಶೀರ್ವಚನೆ ಮಾಡಿದ್ದನ್ನು ಕೇಳಿದೆ. ಬಹಳಷ್ಟು ಸಂತೋಷ ಆಯ್ತು. ಗುರುಗಳ ಆಶೀರ್ವಾದ ನಮ್ಗೆ ಸದಾ ಇರಲಿ. ನನಗಂತೂ ನಿಮ್ಗೆ ಇನ್ನ ಮೇಲೆ ಪೀಠಾರೋಹಣ ಮಾಡಿದ ಮೇಲೆ ನಿಮ್ಗೆ ಜಗದ್ಗುರುಗಳು, ನನಗೆ ಆಲ್ರೆಡಿ ಜಗದ್ಗುರುಗಳನ್ನೇ ಅಂತ ಪರಮ ಪೂಜ್ಯ ನಿಯೋಜಿತ ಜಗದ್ಗುರುಗಳಲ್ಲಿ ಅನಂತ ಅನಂತ ಪ್ರಣಾಮಗಳನ್ನ ಸಲ್ಲಿಸ್ತಾ ನೀವೆಲ್ಲರೂ ಬಂದು ಅವರ ಆ ದರ್ಶನ ಆಶೀರ್ವಾದವನ್ನು ಪಡಿತಾ ಇದ್ದೀರಿ. ನಮ್ಮ ಬಗ್ಗೆ ಸರಳತೆ ಬಗ್ಗೆ ನೀವು ಹೇಳಿದಿರಿ. ಆದ್ರೆ ಒಂದ್ ನೆನಪಲ್ಲಿ ಇಟ್ಕೊಳ್ಳಿ, ಇನ್ನೂ ಸ್ಥಾನ ಬಂದಿರುದಿಲ್ಲ, ಒಳ್ಳೆಯದಾಗಿದೆ, ಇನ್ನೂ ಬಂದಿರುದಿಲ್ಲ. ಆದ್ರೆ ಇವ್ರಿಷ್ಟ ಆದಾಗ ಗುರುಗಳು ಅವರಲ್ಲಿ ಒಂದಿಟ್ಟಾರ ಅವರಲ್ಲಿ ನಾವು ನೋಡ್ತೀವ, ಅಹಂಕಾರ ನೋಡ್ತೀವ, ಎಷ್ಟು ಮೃದುತ್ವ, ಅವ್ರ ಭಾಷೆಯೊಳಗೆ ಮೃದುತ್ವ. ಅದಕ್ಕೆ ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಳಿ, ಯಾರನ್ನೂ ಕೂಡ ನಾವು ಭಾಷಣದಿಂದ ನೋಡಿ ನಾವ್ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರ ನಡವಳಿಕೆನೆ ಬಹಳ ಮುಖ್ಯ. ಅದಕ್ಕಾಗಿ ಬಹುಶಃ ನಿಮ್ಗೆ ಗೊತ್ತಿಲ್ಲ, ಅದಕ್ಕಾಗಿನೇ ಭಗವಂತ ಒಂದು ನಾಲ್ಗೆ 2 ಕಾಲು ಕೊಟ್ಟಿದ್ದಾನೆ. ಒಂದರಷ್ಟು ನುಡಿದ್ರ 2ರಷ್ಟು ನಡಿಬೇಕಂತ. ಬಹುಶಃ ನಿನ್ನೊಳಗ ಪರಮ ಪೂಜ್ಯ ಗುರುಗಳು ನುಡಿದಂತೆ ನಡೆಯುವವರು. ಇದನ್ನ ಅವ್ರನ್ನ ಹೊಗಳಾಕಂತೂ ನನಗೆ ಹೊಗಳಾಕ ಬರಂಗಿಲ್ಲ. ಅದನ್ನ ನೋಡಿ ಎಲ್ಲಾ ಗುರುಗಳು, ನನಗಷ್ಟೇ ಅಲ್ಲ, ನಾನು ನಿಮ್ಗೆ ಹೇಳ್ತೇನೆ, ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ರಾಷ್ಟ್ರೀಯ ಉಪಾಧ್ಯಕ್ಷ ಅಂತೇಳಿ ಆಶೀರ್ವಾದ ಮಾಡಿದ ಇಂದ ದಾವಣಗೆರೆ ಒಳಗನ ಅದು ಇವತ್ತು ಹೇಳ್ತೀನಿ. ನಮ್ಮೆಲ್ಲಾ ಮಕ್ಕಳು ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ, ಎಲ್ಲರೂ ಬಹಳ ಖುಷಿ ಪಟ್ಟಿದ್ದಾರೆ. ನಾನು ಎಲ್ಲರಿಗೂ ಫೋನ್ ಮಾಡಿದಾಗ ಎಷ್ಟು ಅಭಿಮಾನದಿಂದ ಅವರೆಲ್ಲ ಮಾತಾಡಿದ್ರು ಅಂತಂದ್ರೆ ನಿಮ್ಮ ಕಡೆಯಿಂದ ಇನ್ನೂ ಒಂದು ದೊಡ್ಡ ನಿರೀಕ್ಷೆ ಅಂತಂದ್ರೆ ಇವೆಲ್ಲ ಗಟ್ಟಿಗೊಳ್ಬೇಕು ಅನ್ನೋದು ನನ್ನ ವಿನಂತಿ. ಹುಷಾರು, ತಮ್ಮಿಂದ ಆಗ್ತದೆ ಅನ್ನೋ ಮಾತನ್ನ ಹೇಳ್ತಾ ಇನ್ನ ನಾವೆಲ್ಲ ಗುರುಗಳಿಗೆ ಗೌರವ ಸಮರ್ಪಣೆ ಮಾಡೋದಕ್ಕೆ ಮುಂಚೆ ಅವ್ರಿಗೂ ಆಶೀರ್ವಾದನ್ನ ಕೇಳೋಣ. ಯಾಕಂದ್ರೆ ಅವ್ರು ಅದಾದ್ಮೇಲೆ ಗುರುಗಳು ಈಗ ನಾವೆಲ್ಲರೂ ಕೂಡ ನಮ್ಮ ಶಿರಾದಿಂದ ಬಂದಿರ್ತಕ್ಕಂಥ ಶಾಸ್ತ್ರಿಗಳು ಉಳಿದಿರ್ತಕ್ಕಂಥ ಎಲ್ಲರೂ ಕೂಡ್ಕೊಂಡು ಬಂದು ಮತ್ತೆ ಗುರುಗಳ ಗೌರವವನ್ನು ಮಾಡಿ ಆನಂದ ಪಟ್ಟು ಅವರ ಆಶೀರ್ವಚನವನ್ನ ಕೇಳೋಣ. ಎಲ್ಲರಿಗೂ ಒಳ್ಳೇದಾಗಲಿ. ಇವತ್ತು ವಿಶೇಷವಾಗಿರುವಂತ ದಿನ ಅದು ಸೋಮವಾರನೇ. ಅದಕ್ಕೆ ಗುರುಗಳ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಅವರಂತೂ ನಾನ್ ನಿಮ್ಗೆ ಹೇಳ್ತೇನಿಲ್ಲ, ಇನ್ಮೇಲೆ ಪಕ್ಕ ನಮ್ದು ಏನ್ ಹೇಳ್ತೇನೆ ನಿಮ್ಗೆ ಯಾವಾಗ ನೆನಪಲ್ಲಿ ಇಟ್ಕೊಳ್ಳಿ. ನೀವು ಅನ್ಕೊಂಡಾಗ ನಮ್ಮ ಸಾಬಾದ ದಟ್ಟ ಕಲ್ಪನೆ ಮಾಡ್ಕೋಬೇಡ್ರಿ. ನೀವು ಪ್ರೀತಿ, ವಿಶ್ವಾಸ, ತ್ಯಾಗ, ನಿಗರ್ವಿ ಇತ್ತಂದ್ರೆ ನಿಮ್ಮ ತಾಬಾನು ಹೌದಾ ಅವ್ರು. ನನ್ನ ತಾಬಾ ಅಂತೂ ಬಹಳ ದಿವಸ ಆಗಿ ನಿಮ್ ತಾಬಾ ಮಾಡ್ಕೊಂಡ್ಬಿಡ್ರಿ. ಏನೈತಿ ಮತ್ತೆ ಅವ್ರ ತಾಬಾ ಏನೂ ಇಲ್ಲ ಹೌದಲ್ರಿ. ನಮ್ಮ ತಾಬಾ ಬಿಟ್ಟ ಬಂದಿರ್ತೀವಿ. ನಾವು ಮನೆ ಬಿಟ್ಟಿರ್ತೀವಿ, ಹೊಲ ಬಿಟ್ಟಿರ್ತೀವಿ, ತಂದೆ ಬಿಟ್ಟಿರ್ತೀವಿ. ನಮ್ಮ ತಾಬಾ ಎಲ್ಲ ಬಿಟ್ಟ ಮೇಲೆ ನಿಮ್ಮ ತಾಬಾ ತಾವ ಆಗಿರ್ತೀವಿ. ಆದ್ಮೇಲೆ ನನಗಂತೂ ಗುರುಗಳು ಪಕ್ಕಾ ತಾಬಾ ಆಗ್ಯಾರ ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಪರಮ ಪೂಜ್ಯರಿಗೆ ಅನಂತ ಪ್ರಣಾಮಗಳನ್ನ ಸಲ್ಲಿಸಿ ಅವರ ಆಶೀರ್ವಾದ ಮಾಡಬೇಕು. ನಮ್ಮಿಂದ ಇನ್ನಷ್ಟು ಒಳ್ಳೆಯ ಕೆಲಸಗಳಾಗ್ಲಿ, ಇದಕ್ಕಿಂತ ಇನ್ನೇನಿಲ್ಲ. ಒಳ್ಳೆಯ ಕೆಲಸ ಆಗ್ಲಿ, ಒಳ್ಳೆಯದು ಮಾತಾಡುವಂತ ಆಶೀರ್ವಾದ ಮಾಡ್ರಿ.
ಯಾರ ಮನಸ್ಸು ನೋಸಿಲ್ಲ, ನೋಸದೇ ಇರುವಂಗ ಇನ್ನೂ ಮುಂದೆ ನಡೀರಿ ಅಂತ ಹೇಳಿ ಆಶೀರ್ವಾದ ಮಾಡ್ರಿ. ಇದಕ್ಕಿಂತ ಇನ್ನೇನ್ ಬೇಕಾಗಿದೆ? ಅದಕ್ಕೆ ಗುರುಗಳಲ್ಲಿ ನಾವು ಈ ಒಂದು ಆಶೀರ್ವಾದವನ್ನ ಕೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಶ್ರೀಗಳ ಶ್ರೀಪಾದಕ್ಕೆ ನನ್ನ ಈ ನುಡಿ ಕುಸುಮವನ್ನು ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಗುರು ಶ್ಯಾಮ್.